ಹಾಯ್, ವಿಷಯ ಗೊತ್ತಾಯ್ತಾ? ನಿಮ್ಮ ರಿಸಲ್ಟ್ ಡೇಟ್ ಇದನ್ನ ಅಫಿಷಿಯಲಿ ಅನೌನ್ಸ್ ಮಾಡಿದ್ದಾರೆ. ಈಗ ಅವ್ರು ಹೇಳಿದಂತಹ ಡೇಟ್ಗೆ ಅನೌನ್ಸ್ ಆಗುತ್ತೆ ಅಥವಾ ಚೇಂಜಸ್ ಆಗೋ ಚಾನ್ಸಸ್ ಇದೆಯಾ ಅಂತ ನೀವೇನು ಕೇಳ್ತಾ ಇದ್ರಿ. ಅದಕ್ಕೆ ಆನ್ಸರ್ ಕೊಡ್ತಿದ್ದೀನಿ. ಹಾಗೆ ಇವ್ಯಾಲ್ಯೂಯೇಷನ್ ಅದ್ರ ಬಗ್ಗೆ ಕೆಲವು ಇನ್ಫಾರ್ಮೇಶನ್ ಅನ್ನ ಕೊಡಬೇಕು. ಮೊದಲಾಗಿ ಏಪ್ರಿಲ್ 7ಕ್ಕೆ ರಿಸಲ್ಟ್ ಅನ್ನ ಅನೌನ್ಸ್ ಮಾಡಬೇಕು ಅಂತ ಇದೀವಿ ಅಂತ ಶಿಕ್ಷಣ ಇಲಾಖೆಯವರೇ ಅಫಿಷಿಯಲಿ ಹೇಳಿದ್ದಾರೆ. ಸೊ ಏಪ್ರಿಲ್ 7ಕ್ಕೆ ರಿಸಲ್ಟ್ ಬರುವಂತಹ ಚಾನ್ಸಸ್ ತುಂಬಾ ಜಾಸ್ತಿ ಇದೆ. ಬಟ್ ಕೆಲವೊಮ್ಮೆ ಏನಾಗುತ್ತೆ ಅಂತ ಹೇಳಿದ್ರೆ ಈ ಇವ್ಯಾಲ್ಯೂಯೇಷನ್ ಪ್ರಾಸೆಸ್ ಸ್ವಲ್ಪ ಬೇಗನೆ ಮುಗಿದ್ಬಿಡುತ್ತೆ. ಹಿಂದಿನ ವರ್ಷ ಅದೇ ರೀತಿ ಆಯಿತು. ನಾವು ಇಂತಹ ಡೇಟ್ಗೆ ರಿಸಲ್ಟ್ ಬರಬಹುದು ಅಂತ ಅಂದ್ಕೊಂಡಿದ್ವಿ. ಬಟ್ ಇವ್ಯಾಲ್ಯೂಯೇಷನ್ ಬೇಗ ಮುಗಿದ್ರಿಂದ ನಾವು ಅಂದ್ಕೊಂಡದಕ್ಕಿಂತ ಒಂದು 2 to 3 days ಮೊದಲೇನೆ ರಿಸಲ್ಟ್ ಅನೌನ್ಸ್ಮೆಂಟ್ ಆಯಿತು. ಓಕೆನಾ? ಅದ ನಂತರ ಕೆಲವೊಮ್ಮೆ ಏನಾಗುತ್ತೆ, ಇವ್ಯಾಲ್ಯೂಯೇಷನ್ ಪ್ರಾಸೆಸ್ ಸ್ವಲ್ಪ ಸ್ಲೋ ಆಗಿಬಿಟ್ಟಿರುತ್ತೆ. ಇದರಿಂದ ರಿಸಲ್ಟ್ ಒಂದೆರಡು ದಿನ ಡಿಲೇ ಆಗಿ ಕೂಡ ಅನೌನ್ಸ್ ಆಗಬಹುದು. ಬಟ್ ಅವರು ಅಫಿಷಿಯಲಿ ಹೇಳಿರುವಂತಹ ಡೇಟ್ ಯಾವುದು? ಏಪ್ರಿಲ್ 7. ಸೊ ಆ ದಿನಕ್ಕೆ ರಿಸಲ್ಟ್ ಬರುವಂತಹ ಚಾನ್ಸಸ್ ಜಾಸ್ತಿ ಇದೆ. ಹಾಗಿದ್ರೆ ಅಷ್ಟೊಳಗಡೆ ಇವ್ಯಾಲ್ಯೂಯೇಷನ್ ಮುಗಿಯತ್ತಾ ಅಂತ ನೀವು ಕೇಳೋದಾದ್ರೆ ಮುಗಿಯತ್ತೆ. ಯಾಕಂತ ಹೇಳಿದ್ರೆ ಈಗ ಹಿಂದಿನ ವರ್ಷದಿಂದಲೇ ಇವ್ಯಾಲ್ಯೂಯೇಷನ್ ಸೆಂಟರ್ಸ್ ತುಂಬಾ ಜಾಸ್ತಿ ಮಾಡಿದ್ರು. ಇವ್ಯಾಲ್ಯೂಯೇಷನ್ ಸೆಂಟರ್ಸ್ ಜಾಸ್ತಿ ಆಗೋದ್ರಿಂದ ಜಾಸ್ತಿ ಪೇಪರ್ಸ್ ಒಂದು ದಿನದಲ್ಲಿ ಕವರ್ ಆಗ್ತಾ ಹೋಯ್ತು, ಅಂದರೆ ಇವ್ಯಾಲ್ಯೂಯೇಟ್ ಆಗ್ತಾ ಹೋಯ್ತು. ಇದರಿಂದ ಬೇಗ ಇವ್ಯಾಲ್ಯೂಯೇಷನ್ ಪ್ರಾಸೆಸ್ ಕಂಪ್ಲೀಟ್ ಆಯಿತು. ಸೊ ಈ ವರ್ಷದ ಇವ್ಯಾಲ್ಯೂಯೇಷನ್ ಪ್ರಾಸೆಸ್ ಯಾವಾಗಿಂದ ಸ್ಟಾರ್ಟ್ ಆಗಬಹುದು ನೀವು ಕೇಳೋದಾದ್ರೆ ಈಗ ಮಾರ್ಚ್ 19ರವರೆಗೆ ಅಫಿಷಿಯಲ್ ಕೀ ಆನ್ಸರ್ಸ್ ಅಥವಾ ಸ್ಕೀಮ್ ಆಫ್ ಇವ್ಯಾಲ್ಯೂಯೇಷನ್ ಏನಿದೆ ಅದಕ್ಕೆ ಅಬ್ಜೆಕ್ಷನ್ ಅನ್ನು ನೀಡೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಸೊ ಮಾರ್ಚ್ 19ರವರೆಗೆ ಇವ್ಯಾಲ್ಯೂಯೇಷನ್ ಸ್ಟಾರ್ಟ್ ಆಗಲ್ಲ. ಹಾಗಂತ ತುಂಬಾ ಡಿಲೇ ಕೂಡ ಆಗಲ್ಲ. ಮಾರ್ಚ್ 21 ಅಥವಾ 22ಕ್ಕೆ ನಿಮ್ಮ ಇವ್ಯಾಲ್ಯೂಯೇಷನ್ ಪ್ರಾಸೆಸ್ ಸ್ಟಾರ್ಟ್ ಆಗುತ್ತೆ. ಎಲ್ಲ ಇವ್ಯಾಲ್ಯೂಯೇಷನ್ ಸೆಂಟರ್ಗಳಲ್ಲಿ ಇವ್ಯಾಲ್ಯೂಯೇಷನ್ ಕೂಡ ಫಾಸ್ಟಾಗಿ ನಡೆಯುತ್ತೆ. ನಂತರ ನಿಮ್ಮ ಪೇಪರ್ಸ್ ಏನು ಇವ್ಯಾಲ್ಯೂಯೇಟ್ ಆಗುತ್ತೆ, ಪ್ರತಿದಿನ ಯಾವ್ಯಾವ ಪೇಪರ್ಸ್ ಇವ್ಯಾಲ್ಯೂಯೇಟ್ ಆಗುತ್ತೆ ಆ ಇವ್ಯಾಲ್ಯೂಯೇಟ್ ಆದಂತಹ ಪೇಪರ್ಸ್ ಏನಿದ್ದಾವೆ ಅವರ ಡೀಟೇಲ್ಸ್, ಅಂತಹ ಸ್ಟೂಡೆಂಟ್ಸ್ಗಳ ಡೀಟೇಲ್ಸ್, ಇಂಥ ಸಬ್ಜೆಕ್ಟ್ಗೆ ಇಂತಿಷ್ಟು ಮಾರ್ಕ್ಸ್ ಬಂದಿದೆ ಅದು ಕೂಡ ಅದೇ ದಿನ ಆನ್ಲೈನ್ ಎಂಟ್ರಿ ಆಗ್ತಾ ಹೋಗುತ್ತೆ. ಅಂದರೆ ಯಾವ್ಯಾವ ಪೇಪರ್ಸ್ ಇವ್ಯಾಲ್ಯೂಯೇಟ್ ಆಗುತ್ತೋ ಆ ಎಲ್ಲ ಪೇಪರ್ಗಳ ಮಾರ್ಕ್ಸ್ನ ಡೀಟೇಲ್ಸ್ನ ಆನ್ಲೈನ್ ಎಂಟ್ರಿ ಪ್ರತಿದಿನ ಅದೇ ದಿನ ನಡೀತಾ ಹೋಗುತ್ತೆ. ಸೊ ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಇವ್ಯಾಲ್ಯೂಯೇಷನ್ ಮುಗಿದ ದಿನಾಂಕಕ್ಕೆ ನಿಮ್ಮ ರಿಸಲ್ಟ್ ಅನೌನ್ಸ್ ಮಾಡೋದಕ್ಕೂ ಕೂಡ ರೆಡಿ ಇರುತ್ತೆ. ಬಟ್ ಅದೇ ದಿನ ರಿಸಲ್ಟ್ ಅನೌನ್ಸ್ ಮಾಡಲ್ಲ. ಏನು ಮಾಡ್ತಾರೆ ಅಂತ ಹೇಳಿದ್ರೆ ಈಗ ಇವ್ಯಾಲ್ಯೂಯೇಷನ್ ಮುಗಿದು ಅಂತ ಹೇಳಿದ್ರೆ ಅದರ ನೆಕ್ಸ್ಟ್ ಡೇ ಪ್ರೆಸ್ ಮೀಟ್ ಮಾಡ್ತಾರೆ ಶಿಕ್ಷಣ ಸಚಿವರು. ಇಂತಹ ಸ್ಟೂಡೆಂಟ್ ರ್ಯಾಂಕ್ ಬಂದಿದ್ದಾರೆ ಅದೆಲ್ಲ ಡೀಟೇಲ್ಸನ್ನು ಅನೌನ್ಸ್ ಮಾಡ್ತಾರೆ. ನಂತರ ರಿಸಲ್ಟ್ ಕೂಡ ಅನೌನ್ಸ್ ಮಾಡ್ತಾರೆ. ಸೊ ಇವ್ಯಾಲ್ಯೂಯೇಷನ್ ಆದ ನೆಕ್ಸ್ಟ್ ಡೇ ರಿಸಲ್ಟ್ ಅನೌನ್ಸ್ ಆಗುತ್ತೆ. ಈಗ ಸದ್ಯದ ಮಟ್ಟಿಗೆ ಇರುವಂತಹ ಇನ್ಫಾರ್ಮೇಷನ್ ಪ್ರಕಾರ ಏಪ್ರಿಲ್ 7ಕ್ಕೆ ರಿಸಲ್ಟ್ ಅನೌನ್ಸ್ ಆಗುತ್ತೆ. ಇದರಲ್ಲಿ ಅಕಸ್ಮಾತ್ ಏನಾದ್ರು ಚೇಂಜಸ್ ಇದ್ರೆ ಅದ್ರ ಬಗ್ಗೆ ಕೂಡ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ. ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿದ್ರಲ್ವಾ? ಇಲ್ಲದಿದ್ರೆ ಲೈಕ್ ಮಾಡಿ. ಆಲ್ ದ ಬೆಸ್ಟ್. ಸಿಗೋಣ. ಜೈ ಹಿಂದ್, ವಂದೇ ಮಾತರಂ.